ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ಒಂದು ಸ್ವಲ್ಪ 15-20 ಡೇಸ್ ವಿಡಿಯೋಸಿಗೆ ಗ್ಯಾಪ್ ಕೊಟ್ಟೆ. ಸೊ ಇವಾಗ ಈ ಮಂತಲ್ಲಿ ಸ್ವಲ್ಪ ವ್ಯೂಸ್ ಕಡಿಮೆ ಇದೆ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಒಂದು ಸ್ವಲ್ಪ ವ್ಯೂಸ್ ಕಡಿಮೆ ಬಂದಾಗ ಅದು ಲೈಕ್ ಓಕೆ ಬೇಡ, ಯೂಟ್ಯೂಬ್ ಬೇಡ, ನನಗೆ ಸ್ಟಾಪ್ ಮಾಡಿಬಿಡ್ತೀನಿ, ಈ ಥರ ಮೈಂಡಲ್ಲಿ ಏನೆಲ್ಲ ಥಾಟ್ಸ್ ಬರುತ್ತೆ. ಸೊ ಪ್ಲೀಸ್ 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 ಸಪೋರ್ಟ್ ಮಾಡಿ. ನೀವೇನಾದರೂ ವಿಡಿಯೋಸನ್ನು ನೋಡಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವಿಡಿಯೋಸ್ ಇಷ್ಟ ಆದರೆ. ಹಾಗೆ ಇವತ್ತು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಬಂದುಬಿಟ್ಟು ಯೂಟ್ಯೂಬ್ ಮಾನಿಟೈಸೇಷನ್ ಹೇಗೆ ಮಾಡಬೇಕು, ಮಾನಿಟೈಸೇಷನಿಗೆ ಅಪ್ಲೈ ಮಾಡುವಾಗ ಏನನ್ನೆಲ್ಲ ನೆನ್ಪಿಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಯಾವ ಮಿಸ್ಟೇಕ್ ಆಗುತ್ತೆ ಆ್ಯಂಡ್ ನಾನು ಮಾಡಿದ ಮಿಸ್ಟೇಕನ್ನು ನೀವು ಮಾಡಬಾರ್ದು ಅನ್ನೋ ಒಂದು ರೀಸನ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ. ನಿಮಗೆ ನಾನು ಫಸ್ಟಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ನಿಮ್ಮ ಒಂದು ಸಪೋರ್ಟಿಂದ, ನೀವು ಸಬ್ಸ್ಕ್ರೈಬ್ ಮಾಡಿ, ನೀವು ವ್ಯೂ ಮಾಡಿರೋದ್ರಿಂದ ನನ್ನ ಚಾನಲ್ ಇವತ್ತು ಮಾನಿಟೈಸ್ ಆಗಿದೆ. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಸ್ವಲ್ಪ ಎಮೋಷ್ನಲ್ ಆಗಿದ್ದೀನಿ, ಸಾರಿ. ಹಾಗೆ ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಎಣಿಸ್ಕೊಳ್ತಾ ಇದ್ದರೆ, ಆರ್ ಆಲ್ರೆಡಿ ವಿಡಿಯೋಸನ್ನೆಲ್ಲ ಪೋಸ್ಟ್ ಮಾಡ್ತಾ ಇದ್ದೀರಾ, ಬಟ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಂಥದ್ದು ಆರ್ ಮಾನಿಟೈಸೇಷನ್ ಹೇಗೆ ವರ್ಕ್ ಆಗುತ್ತೆ, ಯಾವಾಗ ಗೊತ್ತಾಗುತ್ತೆ ನಮಗೆ ಮಾನಿಟೈಸೇಷನ್ ಬಗ್ಗೆ, ಇದನ್ನೆಲ್ಲ ನಾನು ಶಾರ್ಟಾಗಿ ನಿಮಗೆ ಹೇಳ್ತೀನಿ. ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ನಾವು ವಿಡಿಯೋಸನ್ನು ಪೋಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ನಮಗೆ ರೆವೆನ್ಯೂ ಎನ್ನುವಂಥದ್ದು ಜನ್ರೇಟ್ ಆಗಲ್ಲ. ರೆವೆನ್ಯೂ ಜನ್ರೇಟ್ ಆಗಬೇಕಾದ್ರೆ ಕೆಲವೊಂದು ಯೂಟ್ಯೂಬಿನ ಕ್ರೈಟೇರಿಯಾ ಇರುತ್ತೆ, ಅದನ್ನು ನಾವು ಫಸ್ಟಿಗೆ ಕಂಪ್ಲೀಟ್ ಮಾಡಬೇಕು. ಯಾವ ಥರ ಕ್ರೈಟೇರಿಯಾ ಅಂತ ಹೇಳಿದರೆ, 2 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೇಜಲ್ಲಿ ನಾವು 3000 ವಾಚ್ ಅವರ್ಸ್, 500 ಸಬ್ಸ್ಕ್ರೈಬರ್ಸ್ ಮತ್ತು 3 ಪಬ್ಲಿಕ್ ಶಾರ್ಟ್ಸ್ ಇನ್ ಲಾಸ್ಟ್ 90 ಡೇಸ್, ಅಂದರೆ 3 ತಿಂಗಳಲ್ಲಿ 3 ಶಾರ್ಟ್ಸ್ ವಿಡಿಯೋನ ನಾವು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿರಬೇಕು. ಇದು ಬಂದ್ಬಿಟ್ಟು ಫಸ್ಟ್ ಕ್ರೈಟೇರಿಯಾ. ಇದನ್ನು ನಾವು ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಮಾನಿಟೈಸೇಷನ್ಗೆ ಅಪ್ಲೈ ನೌ ಅಂತ ಒಂದು ಆಪ್ಷನ್ ಬರುತ್ತೆ. ಆಗ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅವರು ಅದನ್ನು 3 ಸ್ಟೆಪ್ಸನ್ನು ಕೂಡ ವೆರಿಫೈ ಮಾಡಿಕೊಂಡು ನಮ್ಮ ಚಾನಲನ್ನು ಮಾನಿಟೈಸ್ ಮಾಡ್ತಾರೆ. ಸೆಕೆಂಡ್ ಕ್ರೈಟೇರಿಯಾ ಬಂದುಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್. ಇದನ್ನು ನಾವು ಕಂಪ್ಲೀಟ್ ಮಾಡಲಿಕ್ಕೆ ಇರುತ್ತೆ. ಇದನ್ನು ಕಂಪ್ಲೀಟ್ ಮಾಡಿದಾಗ ರೆವೆನ್ಯೂ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಜನ್ರೇಟ್ ಆಗುತ್ತೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಬಟ್ 2 ಕ್ರೈಟೇರಿಯಾನ ನಾವು ಕಂಪ್ಲೀಟ್ ಮಾಡಲೇಬೇಕು. ಯೂಟ್ಯೂಬ್ನ ಪಾರ್ಟ್ನರ್ ಪ್ರೋಗ್ರಾಮಲ್ಲಿ ನಾವು ಒಂದು ಪಾರ್ಟ್ನರ್ ಆಗಿರಲಿಕ್ಕೆ ಇದು ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಗೆ ಇವಾಗ ಡೌಟ್ ಇರ್ಬೋದು, ವಾಚ್ ಅವರ್ಸ್ ಅಂದರೆ ಏನು, 3000 ವಾಚ್ ಅವರ್ಸ್, 4000 ವಾಚ್ ಅವರ್ಸ್ ಅಂದರೆ. ವಾಚ್ ಅವರ್ಸ್ ಅಂತ ಹೇಳಿದರೆ, ಈಗ ನಾನು ನಿಮ್ಮ ಒಂದು ವಿಡಿಯೋವನ್ನು 10 ಮಿನಿಟ್ಸ್ ನೀವು ವಿಡಿಯೋನ ಪೋಸ್ಟ್ ಮಾಡಿದರೆ, ಆ ಕಂಪ್ಲೀಟ್ 10 ಮಿನಿಟ್ಸನ್ನು ನಾನು ವಾಚ್ ಮಾಡಿದರೆ 1 ಗಂಟೆಯಲ್ಲಿ 10 ಮಿನಿಟ್ಸನ್ನು ವಾಚ್ ಅವರಿಗೆ ಕೌಂಟ್ ಆಗುತ್ತೆ. ಅದೇ ರೀತಿ ಅದೇ ನಿಮ್ಮ ವಿಡಿಯೋವನ್ನು 6 ಜನ ಇನ್ನು ನೋಡಿದರೆ 60 ಮಿನಿಟ್ಸ್ ಅಲ್ಲಿ ಕೌಂಟ್ ಆಯಿತು. 60 ಮಿನಿಟ್ಸ್ ಅಂದರೆ 10 ಇದು 6 ಮೆಂಬರ್ಸ್ ನೋಡಿದಾಗ 60 ಮಿನಿಟ್ಸ್ ಆಗುತ್ತೆ, ಅಂದರೆ 1 ಅವರ್. ಅಲ್ಲಿ 1 ಅವರ್ ವಾಚ್ ಆಯಿತು. ಹೀಗೆ ನಮಗೆ 3000 ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಬಿಕಾಸ್ ನನಗೆ ಕೂಡ ತುಂಬ ಕನ್ಫ್ಯೂಷನ್ ಇತ್ತು, ಈ ವಾಚ್ ಅವರ್ಸ್ ಅಂದರೆ ಏನು, ಇದು ಯಾವ ಥರ ವರ್ಕ್ ಆಗುತ್ತೆ, ವಾಚ್ ಅವರ್ಸ್ ಯಾಕೆ ಬೇಕು, ಈ ಥರದ್ದೆಲ್ಲ ಮೈಂಡಲ್ಲಿ ತುಂಬ ಕ್ವೆಶ್ಚನ್ಸ್ ಇತ್ತು. ಸೊ ನಿಮಗೆ ಕ್ಲಿಯರ್ ಮಾಡಿದ್ದೆ ಅಷ್ಟೇ. ಅದೇ ರೀತಿಯಲ್ಲಿ ನಾನು ಫಸ್ಟ್ ಹೇಳಿದ ಹಾಗೆ 3000 ವಾಚ್ ಅವರ್ಸ್ ಮತ್ತು 500 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿದಾಗ ನಮಗೆ ಅಪ್ಲೈ ಮಾಡು YT ಸ್ಟುಡಿಯೋನ ಅರ್ನ್ ಟ್ಯಾಬ್ ಅಂತ ಒಂದು ಕೆಳಗಡೆ ಇರುತ್ತೆ. ಅಲ್ಲಿ ನಮ್ಗೆ ಏನಾಗುತ್ತೆ, ಅಪ್ಲೈ ಮಾಡುವಂತಹ ಆಪ್ಷನ್ ಎನ್ನುವಂಥದ್ದು ಇರುತ್ತೆ. ಅಲ್ಲಿ ಏನಾಗುತ್ತೆ, ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವಾಗ ನೆನ್ಪಿಟ್ಕೊಳ್ಳಿ ಪಾಯಿಂಟನ್ನು, ಅಲ್ಲಿ ಕೆಲವೊಂದು ಕ್ವೆಶ್ಚನ್ಸ್ಗಳು ಬಂದಿರುತ್ತೆ. ಅಪ್ಲೈ ಮಾಡಲಿಕ್ಕೆ ನಾವು ಹೋದಾಗ ಸ್ಟೆಪ್ಸ್ಗಳು ಇರುತ್ತೆ, 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಎನ್ನುವಂಥದ್ದು ಈಸಿಲಿ ಅದು ಕ್ವೆಶ್ಚನ್ಸ್ ಏನೂ ಇಲ್ಲ, ಜಸ್ಟ್ ಒಂದು ಎಕ್ಸೆಪ್ಟ್ ಮಾಡುವಂಥದ್ದು ಇರುತ್ತೆ ಅಷ್ಟೇ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಎನ್ನುವಂಥದ್ದು ತುಂಬ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಈ ಸ್ಟೆಪ್ಪಲ್ಲಿ ಏನಾಗುತ್ತೆ, ನಾವಲ್ಲಿ ಕೆಲವೊಂದು ಇನ್ಫಾರ್ಮೇಷನನ್ನು ಫಿಲ್ ಮಾಡಲಿಕ್ಕೆ ಇರುತ್ತೆ. ಯಾವ ಥರ ಅಂತ ಹೇಳಿದರೆ, ನೇಮ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು,
ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಇದನ್ನೆಲ್ಲ ಹಾಕ್ಲಿಕ್ಕಿರುತ್ತೆ. ಪ್ಲಸ್ ಅಲ್ಲಿ ಒಂದು ಅಕೌಂಟ್ ಟೈಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನು ಜಾಸ್ತಿ ಅಂತ ಹೇಳಿದರೆ ಫೋನ್ನಿಂದ ನಮಗೆ ಎಡಿಟ್ ಮಾಡಲಿಕ್ಕೆ ಆಗಲ್ಲ. ಅಕೌಂಟ್ ಟೈಪ್ ಕೆಲವೊಂದು ಸಲ ಅಲ್ಲಿ ಫಿಕ್ಸ್ ಆಗಿ ಆರ್ಗನೈಸೇಷನ್ ಅಂತಲೇ ಇರುತ್ತೆ. ಬಟ್ ನೀವು ಬೈ ಚಾನ್ಸ್ ಆಗಿ ಆರ್ಗನೈಸೇಷನ್ ಮೇಲೆ ಕ್ಲಿಕ್ ಮಾಡಿದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದೆ. ಸೊ ನೋಡಿಕೊಂಡು ಅಕೌಂಟ್ ಟೈಪ್ ಅಂತ ಇರುವಂಥದ್ದನ್ನು ಇಂಡಿವಿಜುವಲೇ ಆಗಬೇಕು. ಯಾರೆಲ್ಲ ವಿಡಿಯೋಸ್ ಡೈಲಿ ಬ್ಲಾಗ್ಸನ್ನು ಕುಕ್ಕಿಂಗ್ ಆರ್ ಫುಡ್ ಟ್ರಾವೆಲ್ ಈ ಥರದ ವಿಡಿಯೋಸನ್ನೆಲ್ಲ ಹಾಕ್ತೀರಾ, ಕಂಪಲ್ಸರಿಯಾಗಿ ಅಲ್ಲಿ ಇಂಡಿವಿಜುವಲನ್ನು ಹಾಕಬೇಕು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನನ್ನ ಚಾನಲ್ ಎನ್ನುವಂಥದ್ದು ಮೇ 1 ನಾನು ಸ್ಟಾರ್ಟ್ ಮಾಡಿರುವಂಥದ್ದು ನನ್ನ ಯೂಟ್ಯೂಬ್ ಚಾನಲನ್ನು. ಆ್ಯಂಡ್ ನನ್ನ ಚಾನಲ್ಗೆ ವಿದಿನ್ 3 months ಅಂದರೆ 31st ಜುಲೈಗೆ ಏನಾಗುತ್ತೆ, ನನ್ನ ವಾಚ್ ಅವರ್ಸ್ ಎನ್ನುವಂಥದ್ದು 3000 ವಾಚ್ ಅವರ್ಸ್ ಮತ್ತು 500 ಸಬ್ಸ್ಕ್ರೈಬರ್ಸ್ ಎನ್ನುವಂಥದ್ದು ನಾನು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಾಗ ನನಗೆ ಅರ್ನ್ ಟ್ಯಾಬಲ್ಲಿ, ಯೂಟ್ಯೂಬ್ ಸ್ಟುಡಿಯೋನ ಅರ್ನ್ ಟ್ಯಾಬಲ್ಲಿ ಅಪ್ಲೈ ಫಾರ್ ಮಾನಿಟೈಸೇಷನ್ ಅಂತ ಇತ್ತು. ಆ್ಯಂಡ್ ನಾನು ಏನು ಮಾಡಿದೆ, ತುಂಬ ಖುಷಿಯಾಗಿ ಏನು ಮಾಡಿದೆ, ಅಪ್ಲೈ ಮಾಡಲಿಕ್ಕೆ ಅಂತ ಹೋದೆ. ಅಪ್ಲೈ ಮಾಡುವಾಗ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದರೆ, ಅಲ್ಲಿ ಅಕೌಂಟ್ ಟೈಪನ್ನು ಸೆಲೆಕ್ಟ್ ಮಾಡಲಿಕ್ಕೆ ಇರುತ್ತೆ. ಸೊ ನಾನೇನು ಮಾಡಿದೆ, ಆರ್ಗನೈಸೇಷನ್ ಅಂತ ಅಲ್ಲಿ ಫಿಕ್ಸ್ ಆಗಿತ್ತು. ಬಿಕಾಸ್ ನಾನು ಫೋನಿಂದ ಮಾಡಿದೆ ಅಂತ ಆಪ್ಷನ್ ನನಗೆ ಸಿಕ್ಕಲಿಲ್ವೋ ಅವ್ರು ಗೊತ್ತಿಲ್ಲ ಯಾವ ರೀಸನಿಂದ ಆಯಿತು ಅಂತ. ಬಟ್ ಅದನ್ನು ನೀವು ಕೇರ್ಫುಲ್ಲಾಗಿ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರಿಂದ ಮಾಡಿದರೆ ಈಸಿ ಆಗ್ಬೋದು. ಬಿಕಾಸ್ ಅಲ್ಲಿ ಎಡಿಟ್ ಆಪ್ಷನ್ ಸಿಗುತ್ತೆ, ಇಂಡಿವಿಜುವಲನ್ನು ಸೆಲೆಕ್ಟ್ ಮಾಡುವಂತಹ ಆಪ್ಷನ್. ಬಟ್ ನನಗೆ ಮೊಬೈಲಿಂದ ಮಾಡಿದ್ರಿಂದ ಏನಾಯಿತು, ಅಲ್ಲಿ ಆರ್ಗನೈಸೇಷನ್ ಅಂತ ಫಿಕ್ಸ್ ಆಗಿತ್ತು. ನಾನು ಜಸ್ಟ್ ಅಕೌಂಟ್ ಟೈಪ್ ಯಾವುದಿದ್ರು ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ ಎಣಿಸ್ಕೊಂಡು ಏನು ಮಾಡಿದೆ, ನೆಕ್ಸ್ಟ್ ಕಂಟಿನ್ಯೂ ಕೊಟ್ಟೆ. ಸೆಕೆಂಡ್ ಸ್ಟೆಪ್ ಕೂಡ ಅವರು ಅಕ್ಸೆಪ್ಟ್ ಮಾಡಿದರು. ಆ್ಯಂಡ್ ಥರ್ಡ್ ಸ್ಟೆಪ್ಪಿಗೆ ಏನಾಗುತ್ತೆ, ರಿವ್ಯೂ ಮಾಡಲಿಕ್ಕೆ ಇರುತ್ತೆ. ಇದು ಯೂಟ್ಯೂಬ್ ಅವರಿಗೆ ಬಿಟ್ಟಿರುವಂಥದ್ದು. ಅದೇನಾಗುತ್ತೆ, ಒಂದು 2 to 3 weeks ತೊಗೊಳುತ್ತೆ. ಕೆಲವೊಂದು ಜನರ ಚಾನಲಿಗೆ ಬೇಗ ಒಂದು 4-5 days ಆಗಿ ಹೋಗುತ್ತೆ. ಬಟ್ ಕೆಲವೊಬ್ಬರ ಚಾನಲಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 2-3 weeks ತೊಗೊಳ್ತಾರೆ. ನನ್ನ ಕೇಸಲ್ಲಿ 2 weeks ತೊಗೊಂಡಿದ್ದಾರೆ. ನಾನು ಟ್ಯೂಸ್ಡೇ ಅಪ್ಲೈ ಮಾಡಿದ್ದು, ಸೆಕೆಂಡ್ ವೀಕ್ ಅಂದರೆ ಟ್ಯೂಸ್ಡೇ ಅವರು ಎಕ್ಸೆಪ್ಟ್ ಮಾಡಿದರು ಥರ್ಡ್ ಸ್ಟೆಪ್ಪನ್ನು ಕೂಡ. ಇಲ್ಲಿ ಅವರು ಆರ್ಗನೈಸೇಷನ್ ಹಾಕಿ ಇಂಡಿವಿಜುವಲ್ ಹಾಕಿ ಎಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಚಾನೆಲ್ ಮಾನಿಟೈಸ್ ಆಗುತ್ತೆ. ಇದು ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರೆ, ನಾವು 3 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡ್ತೀವಿ, ಅವರು 2 to 3 weeks ತೊಗೊಂಡು ಎಕ್ಸೆಪ್ಟ್ ಕೂಡ ಮಾಡ್ತಾರೆ, ಮಾನಿಟೈಸೇಷನ್ ಕೂಡ ಆಗುತ್ತೆ, ಅಡ್ವರ್ಟೈಸ್ಮೆಂಟ್ ನಮ್ಮ ಚಾನಲ್ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ರೆವೆನ್ಯೂ ಕೂಡ ನಾವು ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅವರ ಮತ್ತೊಂದು ರೂಲ್ಸ್ ಇರುತ್ತೆ, $10 ಥ್ರೆಶೋಲ್ಡನ್ನು ಕಂಪ್ಲೀಟ್ ಮಾಡಲಿಕ್ಕೆ. $10 ಏನಿದೆ ಅದನ್ನು ನಾವು ಅರ್ನ್ ಮಾಡಬೇಕು. $10 ಅರ್ನ್ ಮಾಡಿದಾಗ ಏನಾಗುತ್ತೆ, ಯೂಟ್ಯೂಬ್ ಅವರಿಂದ ಮತ್ತೊಂದು ಮೇಲ್ ಬರುತ್ತೆ. ಅಲ್ಲಿ ನಮಗೆ ಏನಾಗುತ್ತೆ, ಕೆಲವೊಂದು ಇನ್ಫಾರ್ಮೇಷನನ್ನು ವೆರಿಫೈ ಮಾಡಲಿಕ್ಕೆ ಇರುತ್ತೆ ಆ್ಯಂಡ್ ಫಿಲ್ಲಪ್ ಮಾಡಲಿಕ್ಕೆ ಇರುತ್ತೆ. ನನಗೆ ಕೂಡ ನಂದು $10 ಕಂಪ್ಲೀಟ್ ಆದಾಗ ಯೂಟ್ಯೂಬ್ ಅವರಿಂದ ಮೇಲ್ ಬಂತು. ಮೇಲ್ ಬಂದಾಗ ನಾನೇನು ಮಾಡಿದೆ, ಅಲ್ಲಿ ನನಗೆ ಮಿಸ್ಟೇಕ್ ಆಗಿದ್ದಂದರೆ ಆರ್ಗನೈಸೇಷನ್ ಡೀಟೇಲ್ಸನ್ನು ಅವರು ನನಗೆ ಕೇಳಿದರು. ನೀವು ಸೆಕೆಂಡ್ ಸ್ಟೆಪ್ಪಲ್ಲಿ ಅಪ್ಲೈ ಮಾಡುವಾಗ ಆರ್ಗನೈಸೇಷನ್ ಅಂತ ಹಾಕಿದರೆ ಅಕೌಂಟ್ ಟೈಪನ್ನು, ಇವಾಗ ನಮಗೆ ಇಲ್ಲಿ ಅಕೌಂಟ್ ಡೀಟೇಲ್ಸನ್ನು, ನಿಮ್ಮ ಆರ್ಗನೈಸೇಷನ್ ಡೀಟೇಲ್ಸ್ ಏನಿದೆ ಅದನ್ನು ಕೊಡಿ ಅಂತ ಮೇಲ್ ಬಂತು. ಆರ್ಗನೈಸೇಷನ್ ಡೀಟೇಲ್ಸನ್ನು ಎಲ್ಲಿಂದ ಫಿಲ್ಲಪ್ ಮಾಡಲಿ ಅಲ್ವಾ? ಸೊ ಬಿಗ್ಗೆಸ್ಟ್ ಮಿಸ್ಟೇಕ್ ನಾನು ಮಾಡಿದ್ದು. ಸೊ ಪ್ಲೀಸ್ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಅಕೌಂಟ್ ಟೈಪನ್ನು ಇಂಡಿವಿಜುವಲ್ಲೇ ಇಡಬೇಕು. ಯಾವಾಗ ನೀವು ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಕುಕ್ಕಿಂಗ್, ಟ್ರಾವೆಲ್, ರೆಸಿಪೀಸ್ ಇದನ್ನೆಲ್ಲ ಮಾಡ್ತೀರಾ. ಆ್ಯಂಡ್ ಯಾವುದೇ ಕಾರಣಕ್ಕೆ ಆರ್ಗನೈಸೇಷನ್ ಅಂತ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ತುಂಬ ಮಿಸ್ಟೇಕ್, ತುಂಬ ಏನು ಹೇಳ್ತೀರಾ, ನಿಮ್ಮ ಮಾನಿಟೈಸೇಷನನ್ನು ಅವರು ಪಾಸ್ ಮಾಡಿಬಿಡ್ತಾರೆ 1.5 monthsಗೆ. ಅದರ ಒಂದು ಬೇಜಾರು ಎನ್ನುವಂಥದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಹೇಳ್ತಾ ಇದ್ದೀನಿ. ಓಕೆ, ಅದಾದಮೇಲೆ ಏನಾಯಿತು, ಫಿಲ್ಲಪ್ ಮಾಡಲಿಕ್ಕೆ ಇತ್ತು. ಬಟ್ ನನ್ನ ಹತ್ರ ಆರ್ಗನೈಸೇಷನ್ ಡೀಟೇಲ್ಸೇ ಇರಲಿಲ್ಲ. ನಾನೇನು ಮಾಡಿದೆ, ಗೂಗಲ್ ಸಪೋರ್ಟ್ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಗೂಗಲ್ ಸಪೋರ್ಟ್ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಎಂತ ಹೇಳಿದರು, ನೀವು ಒಂದ್ಸಲ ಅಕೌಂಟ್ ಟೈಪನ್ನು ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್ ಅಂತ ಹಾಕಿದ ಮೇಲೆ ಇನ್ನು ಪುನಃ ನಿಮಗೆ ಚೇಂಜ್ ಮಾಡಲಿಕ್ಕೆ ಆಗಲ್ಲ, ಅದನ್ನು ಎಡಿಟ್ ಮಾಡಲಿಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೂ. ನೀವು ಒಂದೇ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟನ್ನು ಏನು ಮಾಡಬೇಕು, ಡಿಲೀಟ್ ಮಾಡಿ ನ್ಯೂ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರು. ಆ್ಯಂಡ್ ಕೆಲವೊಬ್ಬರು ಯೂಟ್ಯೂಬಲ್ಲಿ ನಾನು ನೋಡಿದ ಹಾಗೆ ಅವ್ರು ಹೇಳ್ತಾರೆ, ಇಂಡಿವಿಜುವಲ್ ಇರೋದನ್ನು ಆರ್ಗನೈಸೇಷನ್ ಮಾಡ್ಬೋದು, ಆರ್ಗನೈಸೇಷನ್ ಇರೋದನ್ನು ಇಂಡಿವಿಜುವಲ್ ಮಾಡ್ಬೋದು, ಡಿಲೀಟ್ ಮಾಡೋ ಅಗತ್ಯ ಇಲ್ಲ ಅಂತ. ಬಟ್
ಗೂಗಲ್ ಸಪೋರ್ಟ್ ಟೀಮ್ ಅವರು ಅಂದರೆ ಯೂಟ್ಯೂಬ್ ಟೀಮ್ ಅವರೇ ಹೇಳೋ ಪ್ರಕಾರ ನೀವು ಅದನ್ನು ಎಡಿಟ್ ಅವ್ರು ಚೇಂಜ್ ಮಾಡಲಿಕ್ಕೆ ಆಗಲ್ಲ, ನ್ಯೂ ಅಕೌಂಟನ್ನೇ ಕ್ರಿಯೇಟ್ ಮಾಡಬೇಕು ಅಂತ ಅವ್ರು ಹೇಳೋದು. ಸೊ ನನ್ನ ಕನ್ಫ್ಯೂಷನ್ ತುಂಬ ಆಯಿತು. ನಾನು ಮತ್ತೆ ಹೇಗೆ ಡಿಲೀಟ್ ಮಾಡೋದು ಅಂತೆಲ್ಲ ನೋಡಿಕೊಂಡು ಆ್ಯಡ್ಸೆನ್ಸ್ ಅಕೌಂಟ್ ಏನಿದೆ ನಾನು ಕ್ರಿಯೇಟ್ ಮಾಡಿದ ಆರ್ಗನೈಸೇಷನ್, ಆ ಅಕೌಂಟನ್ನು ಡಿಲೀಟ್ ಮಾಡಿಬಿಟ್ಟೆ. ಯಾವಾಗ 16th ಆಗಸ್ಟಿಗೆ ನಾನು ನನ್ನ ಆ್ಯಡ್ಸೆನ್ಸ್ ಅಕೌಂಟ್ ಏನಿದೆ ಅದನ್ನು ಡಿಲೀಟ್ ಮಾಡಿದ್ದು. ನೀವು ಯಾವಾಗ ಡಿಲೀಟ್ ಮಾಡ್ತೀರಾ ನಿಮ್ಮ ಅರ್ನಿಂಗ್ಸನ್ನು ಅವರು ಪಾಸ್ ಮಾಡಿಬಿಡ್ತಾರೆ. ಅದ್ರ ಮೇಲೆ ನೀವು ಯಾವುದೇ ವಿಡಿಯೋಸ್ ಹಾಕಿದರೆ ಅದ್ರ ಮೇಲೆ ಆ್ಯಡ್ಸ್ ಕೂಡ ಬರಲ್ಲ, ರೆವೆನ್ಯೂ ಕೂಡ ಜನ್ರೇಟ್ ಆಗಲ್ಲ. ಯೂಟ್ಯೂಬ್ ಅವ್ರದ್ದು ರೂಲ್ಸ್ ಇರೋ ಪ್ರಕಾರ 32 ಡೇಸ್ ತನಕ ನೀವು ನ್ಯೂ ಅಕೌಂಟನ್ನು ಕ್ರಿಯೇಟ್ ಮಾಡುವ ಹಾಗೆ ಇಲ್ಲ. ಆ್ಯಂಡ್ 32 ಡೇಸ್ ನಿಮ್ಮ ಅಕೌಂಟಲ್ಲಿ ಯಾವುದೇ ರೀತಿಯಂತಹ ಚಾನಲಲ್ಲಿ ಯಾವುದೇ ರೀತಿಯ ರೆವೆನ್ಯೂ ಕೂಡ ಜನ್ರೇಟ್ ಆಗಲ್ಲ ಅಂತ. ಬಟ್ ನನಗೆ ಗೊತ್ತಿಲ್ಲ ಯಾರ ಬ್ಲೆಸ್ಸಿಂಗ್ಸ್ ಆರ್ ಗೊತ್ತಿಲ್ಲ ಏನಂತ 16th ಆಗಸ್ಟಿಗೆ ಅವರು ಪಾಸ್ ಮಾಡಿದ್ದು ಮಾನಿಟೈಸೇಷನನ್ನು. ಆ್ಯಂಡ್ ನನ್ನ ಪುಣ್ಯಕ್ಕೆ ಆಗಸ್ಟ್ 28ಗೆ ನನ್ನ ಅಕೌಂಟಲ್ಲಿ ವಾಪಸ್ ಯೂಟ್ಯೂಬ್ ಸ್ಟುಡಿಯೋನ ಅರ್ನ್ ಟ್ಯಾಬಲ್ಲಿ ಅಪ್ಲೈ ಫಾರ್ ಮಾನಿಟೈಸೇಷನ್ ಆಪ್ಷನ್ ಸಿಕ್ತು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಆಯಿತಾ. ಇಷ್ಟು ಖುಷಿ ಆಯಿತು, ಇಷ್ಟು ಹತ್ತಿದ್ದೀನಿ ಅಂದರೆ. ನೆಕ್ಸ್ಟ್ ಏನಾಯಿತು, ಅಪ್ಲೈ ಮಾಡಿದೆ, ಕೇರ್ಫುಲ್ಲಾಗಿ ನೋಡಿಕೊಂಡು ಅಪ್ಲೈ ಮಾಡಿ ಅಲ್ಲಿ ಇಂಡಿವಿಜುವಲ್ ಅಂತ ಇತ್ತು, ಇಂಡಿವಿಜುವಲ್ ಅಕೌಂಟ್ ಟೈಪನ್ನು ಮಾಡಿ ಅಪ್ಲೈ ಮಾಡಿ ದೆನ್ ಮಾನಿಟೈಸೇಷನಿಗೆ ವಾಪಸ್ ಅಪ್ಲೈ ಮಾಡಿದೆ. ವಾಪಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇನ್ನು ಪುನಃ ನೀವು 2 to 3 ವೀಕ್ಸ್ ಅದಕ್ಕೆ ವೆಯ್ಟ್ ಮಾಡಬೇಕು. ಅವರಿಂದ ನಿಮ್ಮ ಚಾನಲನ್ನೆಲ್ಲ ಚೆಕ್ ಮಾಡಿ, ನಿಮ್ಮ ವಿಡಿಯೋಸನ್ನೆಲ್ಲ ಚೆಕ್ ಮಾಡಿ ಎಗ್ರಿ ಮಾಡಲಿಕ್ಕೆ 2 to 3 ವೀಕ್ಸ್ ಆದರೂ ಹೋಗುತ್ತೆ. ಕೆಲವೊಬ್ಬರ ಕೇಸಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ 4 to 5 ಡೇಸಲ್ಲಿ ಆಗುತ್ತೆ. ಬಟ್ ನನ್ನ ಕೇಸಲ್ಲಿ ಏನಾಯಿತು, ಸೇಮ್ ವೆನಸ್ಡೇ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು. ರಿವ್ಯೂ ಎಲ್ಲ ಮಾಡಿಕೊಂಡು ಅವರು ನೆಕ್ಸ್ಟ್ ವೆನಸ್ಡೇಗೆ ಮಾನಿಟೈಸೇಷನ್ ಪುನಃ ನನ್ನ ಚಾನಲಲ್ಲಿ ಪಾಸ್ ಇರೋದನ್ನು ತೆಗೆದು ಕಂಟಿನ್ಯೂ ಮಾಡಿದರು. ಹೀಗಿತ್ತು ನನ್ನ ಒಂದು ಯೂಟ್ಯೂಬ್ನ ಸ್ಟೋರಿ. ಆ ಒಂದು 10-15 ಡೇಸ್ ಇದೆಯಲ್ಲ ಫುಲ್ ಸ್ಟ್ರೆಸ್ ಆಗಿ ಏನೆಲ್ಲ ಥಾಟ್ಸ್, ಯೂಟ್ಯೂಬ್ ಬೇಡ, ಯೂಟ್ಯೂಬ್ ಅವರಿಗೆ ಕೂಡ ಬೈದು ಫೈನಲಿ ನನ್ನ ಚಾನಲ್ ಇವಾಗ ಮಾನಿಟೈಸೇಷನ್ ಆಗಿದೆ. ಸೊ ಪ್ಲೀಸ್ ಯಾವತ್ತೂ ಕೂಡ ಮಿಸ್ಟೇಕ್ ಮಾಡಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಒಂದಿಷ್ಟು ವಿಡಿಯೋಸನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತ. ಅದಾದಮೇಲೆ ಮಾತ್ರ ಕಂಟಿನ್ಯೂ ಮಾಡಿ ಎಲ್ಲ ಸ್ಟೆಪ್ಸನ್ನು ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಹಾಗೆ ನಿಮಗೇನಾದರೂ ಕ್ವೆಶ್ಚನ್ಸ್ ಇದ್ದರೆ ಅವ್ರೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಗೊತ್ತಿದ್ದರೆ ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಕೇರ್ಫುಲ್ಲಾಗಿ ನಿಮ್ಮ ಏನೇ ಮಾನಿಟೈಸೇಷನಿಗೆ ಅಪ್ಲೈ ಮಾಡುವ ಸ್ಟೆಪ್ಸನ್ನು ಚೆನ್ನಾಗಿ ನೋಡಿಕೊಂಡು ತಿಳ್ಕೊಂಡು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದೆಲ್ಲ ಸ್ಟೆಪ್ಸ್ ಆದ್ರ ಮೇಲೆ ವೆರಿಫಿಕೇಷನ್ ಪಿನ್ ಕೂಡ ಬರುತ್ತೆ, ಅದರ ವಿಡಿಯೋನ ಕೂಡ ನಾನು ಮಾಡ್ತೀನಿ. ಯಾವ ಥರ ಪಿನ್ನನ್ನು ಹಾಕಬೇಕು ಎಲ್ಲದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.